ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ದಿನ ಯಾರೆಲ್ಲ ಫೈನಲ್ ಇಯರ್ ಬಿಕಮ್ ಓದ್ತಾ ಇದ್ದೀರಾ, ಮುಂದೆ ಯಾರ್ಯಾರು MBA ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಸೊ ಅವರು ಒಂದು PGCET ಎಕ್ಸಾಮನ್ನು ಬರೀಬೇಕಾಗುತ್ತೆ. ಇದು ಒಂದು ಎಂಟ್ರೆನ್ಸ್ ಎಕ್ಸಾಮ್ ಆಗಿರುತ್ತೆ. ಈ ಒಂದು ಆಧಾರದ ಮೇಲೆ ಯಾರೆಲ್ಲ 1,000 ಒಳಗೆ ರ್ಯಾಂಕ್ ಲಿಸ್ಟನ್ನು ಪಡೆದಿರ್ತೀರಾ ಅವ್ರಿಗೆ ಗೌರ್ಮೆಂಟವರು ಸೀಟ್ಗಳನ್ನ ಸ್ವಲ್ಪ ಫಿಕ್ಸ್ ಮಾಡಿ ಅಮೌಂಟ್ ನಿಮಗೆ ಕಡಿಮೆ ಮಾಡಿಕೊಡುತ್ತೆ. ಒಂದು 90% ಅವರೇ ಪೇ ಮಾಡ್ತಾರೆ. ಸೊ ಯಾರೆಲ್ಲ 1,000 ರ್ಯಾಂಕ್ ಲಿಸ್ಟ್ ಮೇಲೆ ಬರ್ತೀರಾ ಅವರೆಲ್ಲ ನೀವೇ ಪೇ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು PGCET ಎಕ್ಸಾಮನ್ನು ಕಂಡಕ್ಟ್ ಮಾಡಿದ್ದಾರೆ. ಇದು ಆಲ್ರೆಡಿ ಡೇಟ್ ಕೂಡ ಫಿಕ್ಸ್ ಆಗಿದೆ, ಯಾವಾಗ ಎಕ್ಸಾಮ್ ಅಂತ, ಮತ್ತು ಅಪ್ಲಿಕೇಶನ್ ಕೂಡ ಯಾವಾಗ ಲಾಸ್ಟ್ ಡೇಟ್ ಅಂತ ಹೇಳಿದ್ದಾರೆ. ಸೊ ದಯವಿಟ್ಟು ಯಾರ್ಯಾರು ಅಪ್ಲೈ ಮಾಡಿಲ್ಲ, ಡೇಟ್ ಸ್ಟಾರ್ಟ್ ಆಗುತ್ತೆ ಅವಾಗಿಂದ ನೀವು ಅಪ್ಲೈ ಮಾಡಿ. ಸೊ ಇವಾಗ ನೋಡ್ತಾ ಹೋಗೋದಾದರೆ ಅದ್ರ ಬಗ್ಗೆ MBA, MCA, ME, MTech, ಆರ್ಕಿಟೆಕ್ಚರ್ ಕೋರ್ಸುಗಳ ಮೊದಲನೇ ವರ್ಷದ ಮೊದಲನೇ ಸೆಮಿಸ್ಟರ್ಗಳ ಪ್ರವೇಶಕ್ಕೆ ಸ್ನಾತಕೋತ್ತರ ಸಾಮಾನ್ಯ ಪ್ರವೇಶ ಪರೀಕ್ಷೆ ಅಂದರೆ ಅದು PGCET ಎಕ್ಸಾಮ್ ಆಗಿರುತ್ತೆ. ಸೊ ಕರ್ನಾಟಕ ಮತ್ತು ಕರ್ನಾಟಕೇತರ ಅಭ್ಯರ್ಥಿಗಳಿಂದ 2024-25ನೇ ಸಾಲಿನ ಮೊದಲನೇ ವರ್ಷದ ಮೊದಲನೇ ಸೆಮಿಸ್ಟರ್ಗಳ ಪೂರ್ವಾವಧಿ ಅಥವಾ ಅರೆಕಾಲಿಕ MBA, MCA, ME, MTech, ಆರ್ಕಿಟೆಕ್ಚರ್ ಮತ್ತು ಕೋರ್ಸುಗಳ ಪ್ರವೇಶಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಈ ಮೇಲಿನ ಕೋರ್ಸುಗಳಿಗೆ ಪ್ರವೇಶ ಪಡೆಯಲು PGCET ನಿಯಮಗಳು ಅಂದರೆ 2005ರಿಂದ 2011 ಅನ್ವಯ ಅಭ್ಯರ್ಥಿಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುವ ಸ್ನಾತಕೋತ್ತರ ಸಾಮಾನ್ಯ ಪ್ರವೇಶ ಪರೀಕ್ಷೆ 2024ಕ್ಕೆ ಹಾಜರಾಗಬೇಕು. ಸೊ ಯಾರೆಲ್ಲ MBA ಮಾಡಬೇಕು ಅಂದ್ಕೊಂಡಿದ್ದಾರೆ ಅವರೆಲ್ಲ PGCET ಎಕ್ಸಾಮ್ ಎಂಟ್ರೆನ್ಸ್ ಎಕ್ಸಾಮ್ ಬರೆದ್ಬಿಟ್ಟೆ ಅವರು ಒಂದು ಕೋರ್ಸ್ ತಗೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟು ಇಂಜಿನಿಯರಿಂಗ್ ಹಾಗೂ ಟೆಕ್ನಾಲಜಿ ವಿಭಾಗದಲ್ಲಿ ಗ್ಯಾಟ್ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದಿರುವ ಅಭ್ಯರ್ಥಿಗಳು ಮಾತ್ರ VTU ಬೆಳಗಾವಿ ಅಡಿಯಲ್ಲಿನ ವಿವಿಧ MTech ಕೋರ್ಸುಗಳಿಗೆ ಪ್ರವೇಶ ಪಡೆಯಲು ಅರ್ಹರಾಗಿರ್ತಾರೆ. ಸೊ ಇದು ಯಾರಿಗಪ್ಪ ಅಂದರೆ ಇಂಜಿನಿಯರ್ಗೆ ಅವ್ರು ಸಂಬಂಧಪಟ್ಟಿರ್ತದೆ. ಗ್ಯಾಟ್ ಪರೀಕ್ಷೆಯಲ್ಲಿ ಮಾನ್ಯತೆ ಅಂಕಗಳು ಹೊಂದಿರುವವರು ವ್ಯಾಲಿಡ್ ಗ್ಯಾಟ್ ಸ್ಕೋರ್ ME, MTech ಮತ್ತು MR ಕೋರ್ಸುಗಳ ಪ್ರವೇಶಕ್ಕಾಗಿ PGCET 2024ಕ್ಕೆ ಹಾಜರಾಗಬೇಕಾಗಿರುವುದಿಲ್ಲ. ಸೊ ಯಾರೆಲ್ಲ ಗ್ಯಾಟ್ ಎಕ್ಸಾಮ್ ಕ್ಲಿಯರ್ ಮಾಡಿರ್ತದೆ ಅಂದರೆ ME, MTech ಮತ್ತು MR ಆ ಎಕ್ಸಾಮ್ಗಳಿಗೆ ಮಾತ್ರ, ಆ ಕೋರ್ಸ್ಗಳಿಗೆ ಮಾತ್ರ. ಸೊ ಗ್ಯಾಟ್ ಕ್ಲಿಯರ್ ಮಾಡಿರುವಂಥವರು PGCET ಎಕ್ಸಾಮ್ಗೆ ಅವರೇನು ಹಾಜರಾಗುವಂಥ ಅವಶ್ಯಕತೆ ಇರೋದಿಲ್ಲ. ಆದರೆ ಅಂತಹ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಭರ್ತಿ ಮಾಡಿ ಶುಲ್ಕ ಪಾವತಿಸಿ ಪ್ರವೇಶಕ್ಕೆ ಅರ್ಹರಾಗಬೇಕು. ಸೊ ಬರೆಯೋರು ಅಪ್ಲಿಕೇಶನ್ ಮಾತ್ರ ಹಾಕಬೇಕಾಗುತ್ತೆ, ಅವರೇನು ಎಕ್ಸಾಮ್ ಬಂದು ಬರೆಯೋ ಅವಶ್ಯಕತೆ ಇರೋದಿಲ್ಲ, ಯಾಕೆಂದರೆ ಆಲ್ರೆಡಿ ಅವರು ಗ್ಯಾಟ್ ಎಕ್ಸಾಮ್ ಕ್ಲಿಯರ್ ಮಾಡಿರ್ತಾರೆ. ಸೊ ಕರ್ನಾಟಕೇತರ ಅಭ್ಯರ್ಥಿಗಳು MBA ಮತ್ತು MCA ಪ್ರವೇಶಕ್ಕೆ ಆಡಳಿತ ಮಂಡಳಿಯವರು ಸರ್ಕಾರಕ್ಕೆ ಬಿಟ್ಟುಕೊಡುವ ಸೀಟುಗಳು ಮಾತ್ರ ಆಯ್ಕೆ ಮಾಡಲು ಅರ್ಹತೆ ಪಡೆದಿರ್ತಾರೆ. ಸೊ ಯಾರ್ಯಾರು ಎಕ್ಸಾಮ್ ಬರೀತಾ ಇರ್ತಾರೆ MBA ಅಥವಾ MCA ಪ್ರವೇಶಕ್ಕೆ ಆಡಳಿತ ಮಂಡಳಿಯವರು ಏನು ಸೀಟ್ಗಳನ್ನ ಬಿಟ್ಕೊಟ್ಟಿರ್ತಾರೆ ನಮ್ಮ ಒಂದು ಸರ್ಕಾರಕ್ಕೆ, ಸೊ ಆ ಸೀಟ್ಗಳಿಗೆ ಮಾತ್ರ ಆಯ್ಕೆ ಆಗಲು ಅರ್ಹತೆ ಪಡೆಯುತ್ತಾರೆ. ಸೊ ಅದರಲ್ಲಿ SC ಆಗಿರ್ಬೋದು, ST ಆಗಿರ್ಬೋದು ಅಥವಾ OBC ಅರ್ಹತಾ ಮಾನದಂಡಗಳು ಕರ್ನಾಟಕ SC, ST, OBC ಅಭ್ಯರ್ಥಿಗಳಿಗೆ ಮಾತ್ರ ಅನ್ವಯಿಸ್ತಾ ಹೋಗ್ತದೆ. ಸೊ ಇದು ರಿಸರ್ವೇಷನ್ ಸಿಗ್ತಾ ಹೋಗ್ತದೆ, ಯಾಕೆಂದರೆ ಯಾರ್ಯಾರು SC, ST ಇರ್ತೀರ ಅವ್ರಿಗೆಲ್ಲ ಸ್ವಲ್ಪ ಜಾಸ್ತಿ ರಿಸರ್ವೇಷನ್ ಇರುತ್ತೆ. ಸೊ ಅವರೆಲ್ಲ ಈ ಒಂದು ಅವಕಾಶನ ಯೂಸ್ ಮಾಡ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟು ಸ್ನಾತಕೋತ್ತರ ಸಾಮಾನ್ಯ ಪ್ರವೇಶ ಪರೀಕ್ಷೆ PGCET 2024 ಪರೀಕ್ಷಾ ವೇಳಾಪಟ್ಟಿ ಮತ್ತು ವಿಧಾನ ನೋಡ್ತಾ ಹೋಗೋದಾದರೆ, ಸೊ ಡೇಟ್ ಬಂದು 13/7/2024 ಶನಿವಾರ ಇರುತ್ತೆ. ಸೊ ಮಧ್ಯಾಹ್ನ 2:30ಯಿಂದ ಸಂಜೆ 4:30 ಗಂಟೆವರೆಗೆ ME, MTech, ಆರ್ಟಿಕಲ್ಚರ್ ಸೊ ಆರ್ಕಿಟೆಕ್ಚರ್ ಅಂತ ಏನಿರ್ತದೆ ಆ ಒಂದು ಕೋರ್ಸ್ಗಳಿಗೆ ಎಕ್ಸಾಮ್ ನಡೀತಾ ಹೋಗುತ್ತೆ. ಯಾವಾಗ ಅಂದರೆ 13ನೇ ತಾರೀಕು 7ನೇ ತಿಂಗಳು 2024. ಸೊ ಒಟ್ಟು ಪ್ರಶ್ನೆಗಳು ಎಷ್ಟು ಇರುತ್ತೆ ಅಂದರೆ 100 ಇರುತ್ತೆ. ಅದಕ್ಕೆ ಒಟ್ಟು ಅಂಕಗಳು ನೋಡ್ತಾ ಹೋಗೋದಾದರೆ 100 ಇರುತ್ತೆ. ಒಂದು ಕ್ವಶನ್ಗೆ 1 ಮಾರ್ಕ್ಸ್ ಇರುತ್ತೆ. ಸೊ ನೆಕ್ಸ್ಟು 14/7/2024 ಭಾನುವಾರರಂದು ಬೆಳಗ್ಗೆ 10:30ಯಿಂದ ಮಧ್ಯಾಹ್ನ 12 ಗಂಟೆವರೆಗೆ MCA ಎಕ್ಸಾಮ್ ನಡೀತೆ. ಸೊ ಇದು ಕೂಡ ಸೇಮ್ ಒಟ್ಟು 100 ಪ್ರಶ್ನೆ ಇರುತ್ತೆ, ಅದರಲ್ಲಿ 100 ಅಂಕಗಳಿರುತ್ತೆ. ಸೊ ಒಂದೊಂದು ಕ್ವಶನ್ಗೆ 1 ಮಾರ್ಕ್ಸ್ ಇರುತ್ತೆ. ಸೊ ಅದೇ ದಿನ ಮಧ್ಯಾಹ್ನ 2:30ರಿಂದ 4:30 ಗಂಟೆವರೆಗೆ MBA ಎಕ್ಸಾಮ್ ಇರುತ್ತೆ. ದಯವಿಟ್ಟು ಈ ಒಂದು ಡೇಟ್ ನೀವು ನೀಟಾಗಿ ನೆನಪಿಟ್ಕೊಳ್ಳಿ. MBA ಯಾವಾಗ ನಡೆಯುತ್ತೆ ಅಂದರೆ 14/7/2024 ಭಾನುವಾರ. ಟೈಮಿಂಗ್ಸ್ ನೋಡ್ತಾ ಹೋಗೋದಾದ್ರೆ 2:30ರಿಂದ 4:30 ಗಂಟೆ. ಸೊ ಇದು ಕೂಡ ಒಟ್ಟು 100 ಪ್ರಶ್ನೆಗಳಿರುತ್ತೆ, ಅದರಲ್ಲಿ ಒಂದೊಂದು ಕ್ವಶನ್ಗೆ 1 ಮಾರ್ಕ್ಸ್ ಇರುತ್ತೆ. ಟೋಟಲ್ 100 ಮಾರ್ಕ್ಸ್ ಇರುತ್ತೆ. ಸೊ ನಾನ್ ಪ್ರೋಗ್ರಾಮೇಬಲ್ ಕ್ಯಾಲ್ಕುಲೇಟರ್ಸ್ ಆರ್ ಅಲೌಡ್ ಫಾರ್ ME, MTech ಮತ್ತು MArch ಎಕ್ಸಾಮಿನೇಷನ್ ಓನ್ಲಿ ಅಂತ ಹೇಳ್ತೀವಿ.
ಸೊ ಪಠ್ಯಕ್ರಮ PGCET 2024 ನೂತನ ಪಠ್ಯಕ್ರಮವನ್ನು ಅಭ್ಯರ್ಥಿಗಳ ಮಾಹಿತಿಗಾಗಿ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಸೊ ಯಾರ್ಯಾರು ಸಿಲೆಬಸ್ ಇನ್ನೂ ಗೊತ್ತಿಲ್ಲ, ದಯವಿಟ್ಟು ಈ ಒಂದು ವೆಬ್ಸೈಟ್ ಹೋಗ್ಬಿಟ್ಟು ನೀವು ಅಲ್ಲಿ KE ಅವರು ಸಿಲೆಬಸ್ ಹಾಕಿರ್ತಾರೆ, ನೀವು ಅದನ್ನ ನೋಡ್ಕೊಂಡ್ರೆ ಸಾಕು. ಆಸಕ್ತ ಅಭ್ಯರ್ಥಿಗಳು PGCETಗೆ ದಿನಾಂಕ 27/5/2024 ಬೆಳಗ್ಗೆ 11 ಗಂಟೆಯಿಂದ ದಿನಾಂಕ 17/6/2024 ರಾತ್ರಿ 11:59 ಆನ್ಲೈನ್ ಮೂಲಕ ನೋಂದಣಿ ಮಾಡಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿರ್ತದೆ. ಸೊ ಡೇಟ್ ನೋಡಿ, 27ನೇ ತಾರೀಕು ನಿಮ್ಗೆ ಸ್ಟಾರ್ಟ್ ಆಗುತ್ತೆ ಅಪ್ಲಿಕೇಶನ್ ಹಾಕೋಕ್ಕೆ, 5ನೇ ತಿಂಗಳು. ಸೊ ಎಂಡ್ ಆಗೋದು ಯಾವಾಗ ಅಂದರೆ 17ನೇ ತಾರೀಕು 6ನೇ ತಿಂಗಳು ಎಂಡ್ ಆಗುತ್ತೆ. ಸೊ ದಿನಾಂಕ 18/6/2024 ಸಂಜೆ 6 ಗಂಟೆ ಒಳಗೆ ಶುಲ್ಕವನ್ನು ಪಾವತಿಸಬೇಕಾಗಿರುತ್ತೆ. ಸೊ ಯಾರ್ಯಾರು ಅಪ್ಲಿಕೇಶನ್ ಅಪ್ಲೈ ಮಾಡಿರ್ತೀರಾ, ಒಂದು ಅಮೌಂಟ್ ಏನು ಫೀಸ್ ಏನಿರುತ್ತೆ ಆ ಪೇಮೆಂಟ್ ಮಾಡೋ ಲಾಸ್ಟ್ ಡೇಟ್ ಯಾವಾಗ ಅಂದರೆ 18ನೇ ತಾರೀಕು 6ನೇ ತಿಂಗಳಾಗಿರುತ್ತೆ. ಸೊ ಪಾವತಿಸಿರುವ ಶುಲ್ಕ ರಸೀದಿಯು ದೃಢಪಟ್ಟ ನಂತರವೇ ಅಭ್ಯರ್ಥಿಗಳಿಗೆ PGCET 2024 ಪರೀಕ್ಷೆಗೆ ಅಡ್ಮಿಷನ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಅನುಮತಿಸಲಾಗುವುದು. ಸೊ ಯಾರ್ಯಾರು ಪೇಮೆಂಟ್ ಮಾಡಿರ್ತಿರಲ್ಲ ಅದು ಕನ್ಫರ್ಮ್ ಆದಮೇಲೆ ನಿಮಗೆ ಅಡ್ಮಿಷನ್ ಟಿಕೆಟ್ ಕೊಡ್ತಾರೆ, ಇಲ್ಲಾಂದರೆ ಯಾರ್ಯಾರು ಪೇ ಮಾಡದೇ ಇಲ್ಲ ಅವ್ರಿಗೆಲ್ಲ ಕೊಡಲ್ಲ. ಸೊ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿರುವ ಮಾಹಿತಿ ಪುಸ್ತಕ ಶೈಕ್ಷಣಿಕ ಅರ್ಹತೆ, ವಿವಿಧ ವರ್ಗಗಳ ಸೀಟುಗಳಿಗೆ ನಿಗದಿಪಡಿಸಿರುವ ಅರ್ಹತಾ ಮಾನದಂಡಗಳು ಮತ್ತು ಅಂಥ ಸೀಟುಗಳಿಗೆ ನಿಗದಿಪಡಿಸಿರುವ ಅಭ್ಯರ್ಥಿಗಳ ಅರ್ಹತೆ ಹಾಗೂ ಇತ್ಯಾದಿ ಮಾನದಂಡಗಳನ್ನು ಕಡ್ಡಾಯವಾಗಿ ಓದಿಕೊಂಡು ನೋಂದಣಿ ಮಾಡಿಕೊಳ್ಳಲು ಸೂಚಿಸಲಿದೆ ಅಂತ ಹೇಳ್ತೀವಿ. ಸೊ ಯಾರ್ಯಾರು ಅಪ್ಲಿಕೇಶನ್ ಹಾಕೋಕೆ ಹೋಗ್ತೀರಾ ಅಲ್ಲಿ ನೀಟಾಗಿ ನೀವೆಲ್ಲ ಓದಬೇಕಾಗುತ್ತೆ. ಅಲ್ಲಿ ಏನೇನು ಕಂಡೀಷನ್ ಇರುತ್ತೆ ನೀವು ಆ ಕಂಡೀಷನ್ ನೀಟಾಗಿ ಓದ್ಕೊಂಡು ಅದನ್ನು ನೀವು ಅಪ್ಲೈ ಮಾಡಬೇಕಾಗುತ್ತೆ. ಸುಮ್ಮನೆ ನಾನು ಬರೀತಿದ್ದೀನಿ ಎಕ್ಸಾಮ್ ಅನ್ನೋ ರೀತಿಯಲ್ಲಿ ನೀವು ಅಪ್ಲೈ ಮಾಡ್ಕೋಬಾರ್ದು. ಅಲ್ಲಿ ಹಲವಾರು ಮಾನದಂಡಗಳಿರುತ್ತೆ, ಅಂದರೆ ಕಂಡೀಷನ್ಗಳಿರುತ್ತೆ. ಸೊ ಅದನ್ನ ನೀವು ನೀಟಾಗಿ ನೋಡ್ಬಿಟ್ಟು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಅಭ್ಯರ್ಥಿಗಳು ಹೊಂದಿರುವ UG ಪದವಿಗಳ ಆಧಾರದ ಮೇಲೆ ಆಯ್ಕೆ ಮಾಡಿಕೊಳ್ಳುವ ಸ್ನಾತಕೋತ್ತರ ಪದವಿಗಳು ಮತ್ತು ಪ್ರಾಧಿಕಾರವು ನೀಡುವ ಎಲ್ಲ ಪ್ರವೇಶಗಳು ಸರ್ಕಾರ ಸಂಬಂಧಿಸಿದ ವಿಶ್ವವಿದ್ಯಾನಿಲಯಗಳ ಹಾಗೂ ಅಪೆಕ್ಸ್ ಸಂಸ್ಥೆಗಳು ನೀಡುವ ಅನುಮೋದನೆ ಒಳಪಟ್ಟಿರ್ತದೆ. ಸೊ ನೀವು ಯಾವ PGCET ಎಕ್ಸಾಮ್ ಬರೀತಾ ಇದ್ದೀರಂದರೆ ಅದು ಯಾವುದ್ರ ಆಧಾರದ ಮೇಲೆ ಅಂತ ನೋಡ್ತಾ ಹೋದರೆ UG ಪದವಿಗಳ ಆಧಾರದ ಮೇಲೆ ಆಯ್ಕೆ ಮಾಡಿಕೊಳ್ಳುವ ಒಂದು ಎಕ್ಸಾಮ್ ಆಗಿರುತ್ತೆ ಇದು. ಸೊ ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ನೋಡ್ತಾ ಹೋಗೋದಾದರೆ ಪ್ರವೇಶಾತಿ ನಿಯಮಾವಳಿಗಳು, ವಿವರವಾದ ಅಧಿಸೂಚನೆ, ಅರ್ಹತಾ ಖಂಡಿಕೆಗಳು, ವಿವಿಧ ವೇಳಾಪಟ್ಟಿ ಇತ್ಯಾದಿಗಳ ಬಗ್ಗೆ ಹೆಚ್ಚಿನ ವಿವರಣೆಗಳಿಗಾಗಿ ಅಭ್ಯರ್ಥಿಗಳು KEA ವೆಬ್ಸೈಟ್ ಏನಿರ್ತದೆ, ಸೊ https://kea.car.nic.in ಅಂತ ಹೊಡೆದ್ರೆ ಸೊ ನಿಮಗೆ ಅಲ್ಲಿ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ, ಅಲ್ಲಿಗೆ ಭೇಟಿ ನೀಡಬೇಕಾಗುತ್ತೆ ನೀವು. ಸೊ ಇದಿಷ್ಟು ನಿಮಗೆ ಒಂದು PGCET ಎಕ್ಸಾಮ್ ಆಗಿರ್ಬೋದು, ಮತ್ತು ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಯಾವಾಗ ಎಂಡ್ ಆಗುತ್ತೆ ಅಂತ ನಿಮಗೆ ಒಂದು ಇನ್ಫಾರ್ಮೇಷನ್ ಸಿಕ್ತು ಅಂತ ತಿಳ್ಕೊತೀನಿ. ಸೊ ದಯವಿಟ್ಟು ಯಾರ್ಯಾರು ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ ಇವಾಗಿಂದನೇ ಸ್ವಲ್ಪನೇ ಸ್ಟಡಿ ಮಾಡಿ. ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ. ದಯವಿಟ್ಟು ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಹಲವಾರು ಮಾಹಿತಿಗಳನ್ನು ಹೇಳ್ತಾ ಹೋಗ್ತೀನಿ. ಸೊ ಎಕ್ಸಾಮಲ್ಲಿ ಯಾವ್ಯಾವ ರೀತಿ ಸಿಲೆಬಸ್ ಇರುತ್ತೆ, ಕ್ವಶನ್ ಯಾವ್ಯಾವ ರೀತಿ ಬರುತ್ತೆ, ಮತ್ತು ಯಾವ್ಯಾವ ರೀತಿ ಅಟೆಂಡ್ ಮಾಡಬೇಕು, ಯಾವ್ಯಾವೆಲ್ಲ ಓದಬೇಕು ಅಂತ ನೋಡ್ತಾ ಹೋಗೋಣ. ಸೊ ಎಲ್ಲರಿಗೂ ಧನ್ಯವಾದಗಳು.